10ನೇ ದಿವಸದ ನಮ್ಮ ಈ ಒಂದು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಿದ್ದೇವೆ. 9 ದಿವಸದಲ್ಲಿ ಈಗಾಗಲೇ ಹಲವಾರು ಜನಪ್ರತಿನಿಧಿಗಳು ಮತ್ತು ವಿವಿಧ ಪಕ್ಷದ ನಾಯಕರು, ಸ್ವಾಮೀಜಿಗಳೆಲ್ಲ ಬಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ ನಮ್ಮ ಹೋರಾಟದ ಬೇಡಿಕೆ ಸಂಪೂರ್ಣವಾಗಿ ಗೊತ್ತಾಗಿರುವಂಥದ್ದು. ಶಾಸಕರು ಕೂಡ ಮಾತನಾಡಿದರೆ, ಅವರು ಕೂಡ ಬಂದಿದ್ದರು. ಕೇಂದ್ರ ಸರ್ಕಾರದಲ್ಲಿ ಏನು ಪ್ರಪೋಸಲ್ ಹೋಗಿತ್ತು, ಅಲ್ಲಿನೂ ಕೂಡ ಮಾತುಕತೆ ಮಾಡ್ತಕ್ಕಂಥ ಒಂದು ಹಂತದ ಪ್ರಯತ್ನವನ್ನು ನಾವು ಮಾಡಿಸಿದ್ದೇವೆ. ಅದರ ಜೊತೆಗೆ ಈಗ ಆಗಬೇಕಾಗಿರೋದು ಇನ್ನು ಅಂತಿಮವಾಗಿ ಯಾವ ಹಂತಕ್ಕೆ ನಾವು ಹೋರಾಟವನ್ನು ತೀವ್ರಗೊಳಿಸಬೇಕನ್ನೋದ್ರ ಬಗ್ಗೆ ಹಲವಾರು 2-3 ಸುತ್ತು ಸಭೆಯನ್ನು ಕೂಡ ನಾವು ಗ್ರಾಮದ ಎಲ್ಲ ಪ್ರಮುಖರ ಜೊತೆ ಮಾಡಿದ್ದೇವೆ. ನಾನು ಜಿಲ್ಲಾಧಿಕಾರಿಗೆ ಹೇಳಕ್ಕೆ ಬಯಸ್ತಾ ಇದ್ದೇನೆ, ತಾವು ದೇವಸ್ಥಾನ ಕಮಿಟಿ, ದತ್ತಾತ್ರೇಯ ಮಹಾರಾಜರ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾಗಿದ್ದೀರಿ. ತಾವು ಇಷ್ಟು ವರ್ಷ ಆಯಿತು ಕಲಬುರಗಿಗೆ ಬಂದು ಯಾವ ರೀತಿಯಿಂದ ಅಭಿವೃದ್ಧಿಯನ್ನು ಮಾಡಿದ್ದೀರಿ ಅನ್ನೋದು ನೀವೇ ಆತ್ಮಾವಲೋಕನ ಮಾಡ್ಕೋಬೇಕಾಗಿರೋದು ಭಾಳ ಪ್ರಮುಖವಾದಂಥ ವಿಷಯ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಮೊನ್ನೆ ಜಿಲ್ಲಾಧಿಕಾರಿಯಾದಂಥ ಮೇಡಮ್ ಅವರೇ ಒಂದು ಅರ್ಥವನ್ನು ಮಾಡಿಕೊಳ್ಳಿ. ಈ ದಕ್ಷಿಣ ಭಾರತದ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಪುರಾತನ ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಬಹುದೊಡ್ಡ ತನ್ನದೇ ಆದಂಥ ಇತಿಹಾಸನ ಹೊಂದಿರುವಂಥ ಈ ಗಣಗಾಪುರ ದತ್ತ ಮಹಾರಾಜರ ದೇವಸ್ಥಾನ ಏನಿದೆಯಲ್ಲ, ಇದರ ಅಭಿವೃದ್ಧಿ ಬಗ್ಗೆ ನೀವು ನಿರ್ಲಕ್ಷ್ಯವನ್ನು ವಹಿಸಿದ್ರೆ ನೀವು ಭಾಳ ವಿರೋಧವನ್ನು ಅನುಭವಿಸಬೇಕಾಗ್ತದೆ. ನಮ್ಮ ತಾಳ್ಮೆಯನ್ನು, ನಮ್ಮ ಅಸಹಾಯಕತೆ ಅಂತೇಳಿ ತಿಳ್ಕೊಬೇಡಿ. ಸರ್ಕಾರಕ್ಕೂ ನಾನು ಇವತ್ತು ಹೇಳಿಕೆ ಬಯಸ್ತೇನೆ, ನಮ್ಮ ತಾಳ್ಮೆಯನ್ನು, ನಮ್ಮ ಶಾಂತಿಯತೆಯನ್ನು, ನಮ್ಮ ಇದನ್ನು ಸಹನೆಯನ್ನು ನೀವೆಲ್ಲ ಕೂಡ ಅಸಹಾಯಕತೆ ಅಂತೇಳಿ ತಿಳ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂಥೇಳಿ ನಿಮಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅದಕ್ಕಾಗಿ ರಾಜ್ಯ ಸರ್ಕಾರ ತನ್ನ ಪಾಲಿನ ಅಭಿವೃದ್ಧಿಗೆ ಮಾಡಬೇಕಾದ ಅಭಿವೃದ್ಧಿ ಮಾಡಲಿಕ್ಕೆ ಏನು ಅನುದಾನವನ್ನು ಕೊಡಬೇಕಾಗಿದೆ, ಆ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿ. ಕೇಂದ್ರ ಸರ್ಕಾರದ ಮೇಲೂ ಕೂಡ ಜವಾಬ್ದಾರಿ ಇದೆ. ಅದನ್ನು ಈಗಾಗಲೇ ಏನು ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರಪೋಸಲನ್ನು ಹೋಗಿದೆ, ಅಲ್ಲಿ ಒತ್ತಡ ಹಾಕಂಥ ಕೆಲಸವನ್ನು ನಾವು ಏನು ಮಾಡ್ತಾ ಇದ್ದಾರೆ. ಹಲವಾರು ಜನ ಪ್ರಮುಖರು ಅದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರದಿಂದನೂ ಆಗಬೇಕು, ರಾಜ್ಯ ಸರ್ಕಾರದಿಂದನೂ ಆಗಬೇಕು. ರಾಜ್ಯ ಸರ್ಕಾರದ ಇನ್ನೊಂದು ಮಹತ್ವದ ಜವಾಬ್ದಾರಿ ಏನಿದೆ ಅಂದರೆ, ಮಾಸ್ಟರ್ ಪ್ಲ್ಯಾನ್ ಮಾಡ್ತಕ್ಕಂಥ ಕೆಲಸ ಏನು ಆಗಬೇಕಾಗಿದೆಯಲ್ಲ, ಅದು ರಾಜ್ಯ ಸರ್ಕಾರದ ಪ್ರಮುಖವಾದಂಥ ಜವಾಬ್ದಾರಿಯಾಗಿದೆ. ಮಾಸ್ಟರ್ ಪ್ಲ್ಯಾನ್ ಆದ ನಂತರ ಅಭಿವೃದ್ಧಿಗೊಳಿಸಲಿಕ್ಕೆ ರಾಜ್ಯ ಸರ್ಕಾರದಿಂದ ಅನುದಾನ, ಬರೀ ಕೇಂದ್ರ ಸರ್ಕಾರದ ಅನುದಾನ ಸಾಕಾಗಲ್ಲ, ರಾಜ್ಯ ಸರ್ಕಾರನೂ ಕೂಡ ಅನುದಾನವನ್ನು ಘೋಷಣೆಯನ್ನು ಆಗಬೇಕಾಗ್ತದೆ. ಮೊನ್ನೆ ರಾಮಲಿಂಗ ರೆಡ್ಡಿ ಸಾಹೇಬರು ಮುಜರಾಯಿ ಸಚಿವರೇನು, ಕರ್ನಾಟಕ ಸರ್ಕಾರ ಮುಜರಾಯಿ ಸಚಿವರೇನಿದ್ದಾರೆ, ಕಲಬುರಗಿಗೆ ಬಂದಾಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿವೇಶನದಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮತ್ತೆ ಮೇ ತಿಂಗಳಲ್ಲಿ ನಾನು ಗಣಗಾಪುರಕ್ಕೆ ಬಂದು ಖುದ್ದು ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಯಾವ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ನಾನು ಸರಿಯಾದಂಥ ಸಮೀಕ್ಷೆಯನ್ನು ಮಾಡಿ ಎಲ್ಲರಿಗೆ ಜೊತೆ ಸೇರಿಸ್ಕೊಂಡು ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ಗಣಗಾಪುರ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಸಚಿವರು ಕೂಡ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಸಾಹೇಬ್ರೆ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ. ಇವತ್ತು ನಾಗಾವಿ ಯಲ್ಲಮ್ಮ ದೇವಸ್ಥಾನವನ್ನು ಹೇಗೆ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಮನಸ್ಸಿನಲ್ಲಿ ಇದೆಯಲ್ಲ, ಹಾಗೆಯೇ ಅದಕ್ಕಿಂತಲೂ ಅತ್ಯಂತ ಪ್ರಸಿದ್ಧವಾದಂಥ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಹಲವಾರು ರಾಜ್ಯಗಳಿಂದ, ಇಡೀ ಭಾರತ ದೇಶದಿಂದ ಭಕ್ತಾದಿಗಳು, ಲಕ್ಷಾಂತರ ಜನ ಭಕ್ತಾದಿಗಳು ಈ ಗಣಗಾಪುರಕ್ಕೆ ಬರ್ತಾರೆ. ಇಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲ, ಇಲ್ಲಿ ಒಂದು ಶೌಚಾಲಯ ಸಿಗಲ್ಲ, ಇಲ್ಲಿ ಕುಡಿಲಿಕ್ಕೆ ನೀರು ಸಿಗಲ್ಲ, ಇಲ್ಲಿ ಸುರಕ್ಷತೆ ಇಲ್ಲ, ಇಲ್ಲಿ ಮಲ್ಕೋಬೇಕು. ಯಾರೋ ಲಕ್ಷಾಂತರ ಜನ ಬಡ ಭಕ್ತರು, ಇವತ್ತು ಬಡವರು ಇಲ್ಲಿಗೆ ಬರ್ತಾರಲ್ಲ, ಅವ್ರಿಗೆ ಕನಿಷ್ಠ ಒಂದು ಬೇಸಿಗೆ ದಿನದಲ್ಲಿ ಕೂತ್ಕೊಳ್ಳಿಕ್ಕೆ ನೆರಳಿನ ವ್ಯವಸ್ಥೆ ಇಲ್ಲ.